ಆತ್ಮೀಯ ವಿದ್ಯಾರ್ಥಿಗಳೇ, ಮಗ್ದುಮ್ ನವೋದಯ ಹಾಗೂ ಮೊರಾರ್ಜಿ ತರಗತಿಗಳಿಗೆ ಸ್ವಾಗತ. ನಾವಿವತ್ತು ಬಹಳ ದಿನಗಳಿಂದ ನಾವೆಲ್ಲರೂ ಕಾಯ್ತಾ ಇದ್ವಿ ಮೊರಾರ್ಜಿ ಅಪ್ಲಿಕೇಶನ್ ಯಾವಾಗ ಬಿಡ್ತಾರೆ ಅಂತ. ಇವತ್ತು ಮೊರಾರ್ಜಿ ಅಪ್ಲಿಕೇಶನನ್ನು KREIS ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಈ ವೆಬ್ಸೈಟ್ನಲ್ಲಿ ಬಿಡುಗಡೆ ಮಾಡಿದ್ದಾರೆ. ಅದನ್ನು ನಾವು ಆನ್ಲೈನ್ನಲ್ಲೇ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಬಿಟ್ಟು ಅದನ್ನು ಫಿಲಪ್ ಮಾಡಿ ಆಯಾ ನಿಮ್ಮ ಸಮೀಪದಲ್ಲಿರತಕ್ಕಂತಹ ಮೊರಾರ್ಜಿ ಶಾಲೆಗಳಿಗೆ ಹೋಗಿ ಆ ಫಾರ್ಮ್ ಜೊತೆಗೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಕೊಡಬೇಕಾಗ್ತದೆ. ಈಗ ನಾವು ಆನ್ಲೈನ್ನಲ್ಲಿ ಯಾವ ರೀತಿ ಓಪನ್ ಮಾಡಬೇಕು, ಯಾವ ರೀತಿ ಅಪ್ಲಿಕೇಶನನ್ನು ಫಿಲಪ್ ಮಾಡಬೇಕು ಅನ್ನೋದನ್ನ ಇವತ್ತು ನಿಮ್ಗೆ ಹೇಳ್ಕೊಡ್ತೀನಿ. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ KREIS ಪ್ರವೇಶ 2026. ಇಲ್ಲಿ KREIS 2026 ಅರ್ಜಿ ನಮೂನೆಯನ್ನ ಜಿಲ್ಲಾವಾರು ಶಾಲೆಗಳ ಪಟ್ಟಿಯೊಂದಿಗೆ ಡೌನ್ಲೋಡ್ ಮಾಡಿ ಅಂತ ಹೇಳಿದ್ದಾರೆ. ಅಂದರೆ ನಿಮ್ಮದು ಯಾವ ಜಿಲ್ಲೆಯಲ್ಲಿ ಬರ್ತದೋ ಆ ಜಿಲ್ಲೆಯನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನಿಮ್ಮ ಜಿಲ್ಲೆ ಯಾವುದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್ ನಾನು ಬೆಳಗಾವಿ ಜಿಲ್ಲೆಯನ್ನು ಕ್ಲಿಕ್ ಮಾಡ್ತೀನಿ. ಬೆಳಗಾವಿ ಜಿಲ್ಲೆ ಇಲ್ಲಿ 2026ನೇ ಸಾಲಿನ ವಸತಿ ಶಾಲೆಗಳ 6ನೇ ತರಗತಿಯ ಪ್ರವೇಶಕ್ಕೆ ಅಭ್ಯರ್ಥಿಯು ಸಲ್ಲಿಸಬೇಕಾದ ಅರ್ಜಿಯ ವಿವರಣ ಘೋಷಣಾ ಪತ್ರ. ಈ ರೀತಿ ನಮಗೆ ಘೋಷಣಾ ಪತ್ರ ಆನ್ಲೈನ್ನಲ್ಲಿ ಲಭ್ಯ ಆಗ್ತಾ ಇದೆ. ಇಲ್ಲಿ ಮೊದಲನೇದಾಗಿ ಅಭ್ಯರ್ಥಿಯ ಭಾವಚಿತ್ರ. ಇಲ್ಲಿ ಅಭ್ಯರ್ಥಿ ಇತ್ತೀಚಿನ ಭಾವಚಿತ್ರವನ್ನು ಇಲ್ಲಿ ಲಗತ್ತಿಸಬೇಕು. ಅದಾದಮೇಲೆ ಇಲ್ಲಿ ಕ್ರಮ ಸಂಖ್ಯೆ, ಅಭ್ಯರ್ಥಿಯ ವೈಯಕ್ತಿಕ ವಿವರಗಳು ಹಾಗೂ ವಿವರಗಳು. ಇಲ್ಲಿ ಮೊದಲನೇದಾಗಿ ಅಭ್ಯರ್ಥಿಯ ಹೆಸರು, ವಿದ್ಯಾರ್ಥಿಯ ಹೆಸರನ್ನ ಈ ಕಾಲಂನಲ್ಲಿ ಬರಿಬೇಕು. ತದನಂತರ ತಂದೆ ಹೆಸರು, ವಿದ್ಯಾರ್ಥಿಯ ತಂದೆಯ ಹೆಸರನ್ನ ಈ ಕಾಲಂನಲ್ಲಿ ಬರಿಬೇಕಾಗ್ತದೆ. ಮೂರನೇದಾಗಿ ತಾಯಿಯ ಹೆಸರು, ವಿದ್ಯಾರ್ಥಿಯ ತಾಯಿಯ ಹೆಸರು, ನಿಮ್ಮ ಮಗುವಿನ ತಾಯಿಯ ಹೆಸರನ್ನ ಈ ಕಾಲಂನಲ್ಲಿ ಬರಿಬೇಕು. ಜನ್ಮ ದಿನಾಂಕ ನೋಡಿ, ನಿಮ್ಮ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಯಾವ ರೀತಿ ಜನ್ಮ ದಿನಾಂಕ ಇದೆಯೋ ಅದೇ ರೀತಿಯ ಜನ್ಮ ದಿನಾಂಕವನ್ನ ಇಲ್ಲಿ ನೀವು ಫಿಲಪ್ ಮಾಡಬೇಕು. ತದನಂತರ ಸ್ವಂತ ಜಿಲ್ಲೆ, ನಿಮ್ಮ ಜಿಲ್ಲೆ, ಸ್ವಂತ ಜಿಲ್ಲೆ ಅಂದರೆ ನಿಮ್ಮ ಆಧಾರ್ ಕಾರ್ಡ್ದಲ್ಲಿ ಇರ್ತಕ್ಕಂತಹ ಜಿಲ್ಲೆ, ಅದೇ ಜಿಲ್ಲೆಯನ್ನು ನೀವಿಲ್ಲಿ ಬರೀಬೇಕಾಗ್ತದೆ. ಸ್ವಂತ ತಾಲೂಕು, ನಿಮ್ಮ ಸ್ವಂತ ತಾಲೂಕನ್ನು ಇಲ್ಲಿ ಫಿಲಪ್ ಮಾಡಬೇಕು. ತದನಂತರ ಸ್ಯಾಟ್ ಸಂಖ್ಯೆ. ಈ ಸ್ಯಾಟ್ ಸಂಖ್ಯೆ ಅನ್ನೋದು ಆಯಾ ಶಾಲೆಯ ಮುಖ್ಯೋಪಾಧ್ಯಾಯರ ಬಳಿ ಇದು ಸ್ಯಾಟ್ ಸಂಖ್ಯೆ ಸಿಗ್ತದೆ. ನೀವು ನಿಮ್ಮ ಮಗುವಿನ ಶಾಲೆಗೆ ಭೇಟಿ ಕೊಡಿ, ಅಲ್ಲಿ ಹೆಡ್ ಮಾಸ್ಟರ್ ಹತ್ರ ನಿಮಗೆ ಈ ಸ್ಯಾಟ್ ಸಂಖ್ಯೆ ಕೇಳಿದ್ರೆ ಕೊಡ್ತಾರೆ. ಅದನ್ನ ಇಲ್ಲಿ ಫಿಲಪ್ ಮಾಡಬೇಕು. ನೆಕ್ಸ್ಟ್ ಮೀಸಲಾತಿ ಪ್ರವರ್ಗ. ಮೀಸಲಾತಿ ಪ್ರವರ್ಗ ಅಂತಂದ್ರೆ ನೀವು ಯಾವ ಕ್ಯಾಟಗರಿಯಲ್ಲಿ ಬರ್ತೀರಾ, SC ST OBC ಆ ಬ್ಯಾಕ್ವರ್ಡ್ ಕ್ಲಾಸಸ್ ಯಾವುದಿದೆ ಆ ಪ್ರವರ್ಗವನ್ನ ಇಲ್ಲಿ ಬರಬೇಕು. ತದನಂತರ ಜಾತಿ ಅಥವಾ ಆದಾಯ ಪ್ರಮಾಣ ಪತ್ರದ RD ಸಂಖ್ಯೆ, ನೀವು ಇನ್ಕಮ್ ಸರ್ಟಿಫಿಕೇಟ್ ಅನ್ನ ತೆಗೆಸಿದಿರಲ್ಲ, ಆ ಇನ್ಕಮ್ ಸರ್ಟಿಫಿಕೇಟ್ ದಲ್ಲಿ ಇರ್ತಕ್ಕಂಥ RD ಸಂಖ್ಯೆಯಲ್ಲಿ RD ಸಂಖ್ಯೆ ಅಂತ ನಮೂದಿಸ್ತಿರ್ತಾರೆ. ಆ RD ಸಂಖ್ಯೆಯನ್ನ ಇಲ್ಲಿ ಆಸ್ ಇಟ್ ಈಸ್ ತುಂಬಬೇಕು. ತದನಂತರ ಮೀಸಲಾತಿಯ ವಿಶೇಷ ಪ್ರವರ್ಗ. ನೀವು ಯಾವ್ದಾದ್ರು ವಿಶೇಷ ಪ್ರವರ್ಗದಲ್ಲಿ ಬರ್ತಾ ಇದ್ರೆ ಅದನ್ನ ಇಲ್ಲಿ ಫಿಲಪ್ ಮಾಡಬೇಕು. ಸ್ಪೆಷಲ್ ರಿಸರ್ವೇಶನ್ ಕ್ಯಾಟಗರಿಯಲ್ಲಿ ಬಂದ್ರೆ ಅದನ್ನ ಇಲ್ಲಿ ಫಿಲಪ್ ಮಾಡಬೇಕು. ತದನಂತರ 11ನೇದು ಪೋಷಕರ ಮೊಬೈಲ್ ಸಂಖ್ಯೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆಧಾರ್ ಕಾರ್ಡ್ದಲ್ಲಿ ಇರ್ತಕ್ಕಂತಹ ಮೊಬೈಲ್ ಸಂಖ್ಯೆಯನ್ನ ಇಲ್ಲಿ ನಮೂದಿಸಬೇಕು ಸರಿಯಾಗಿ, ಯಾವುದೇ ಸಂಖ್ಯೆಯನ್ನ ತಪ್ಪಿಲ್ಲದಂತೆ ಮಗುವಿನ ಪೋಷಕರ ಮೊಬೈಲ್ ಸಂಖ್ಯೆಯನ್ನ ಇಲ್ಲಿ ಬರಿಬೇಕು. ಇನ್ನು ಕೊನೆಯದಾಗಿ ಪ್ರವೇಶ ಪರೀಕ್ಷೆಯನ್ನು ಬರೆಯಲು ಇಚ್ಛಿಸುವ ಜಿಲ್ಲೆ ಮತ್ತು ತಾಲೂಕು. ನಿಮ್ಮ ಮಗು ಯಾವ ಜಿಲ್ಲೆಯಲ್ಲಿ ಪ್ರವೇಶ ಪರೀಕ್ಷೆಯನ್ನು ಬರೆಯಲು ಇಚ್ಛಿಸುತ್ತಾನೋ ಅಥವಾ ಇಚ್ಛಿಸುತ್ತಾಳೋ ಅದೇ ಜಿಲ್ಲೆ ಹೆಸರನ್ನು ಇಲ್ಲಿ ಬರಿಬೇಕು.
ಆಮೇಲೆ ಯಾವ ತಾಲೂಕಿನಲ್ಲಿ ಬರಿಬೇಕು ಅನ್ಕೊಂಡಿದ್ದೀರಾ ಆ ತಾಲೂಕಿನ ಹೆಸರನ್ನು ಕೂಡ ಇಲ್ಲಿ ಬರಿಬೇಕಾಗ್ತದೆ. ಇದಿಷ್ಟು ಯಾವ ರೀತಿ ಫಾರ್ಮ್ ಇರ್ತದೆ ಅಂತ ನೋಡಿದ್ವಿ. ನೆಕ್ಸ್ಟ್ ನಾವು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಡಿಸ್ಟಿಕ್ ವೈಸ್ ಎಷ್ಟು ಸ್ಕೂಲ್ಗಳಿದಾವೆ, ಮೊರಾರ್ಜಿ ಸ್ಕೂಲ್ಗಳು ಎಷ್ಟಿದಾವೆ ಅನ್ನೋದನ್ನ ಲಿಸ್ಟ್ ಕೊಟ್ಟಿದ್ದಾರೆ. ಇಲ್ಲಿ ನಾವು ನೋಡ್ತಾ ಇದ್ದೀವಿ ಬೆಳಗಾವಿ ಡಿಸ್ಟಿಕ್, ಬೆಳಗಾವಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಕೆಲವೊಂದಿಷ್ಟು ಮೊರಾರ್ಜಿ ಸ್ಕೂಲ್ಗಳ ಲಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಮೊದಲನೇದಾಗಿ MDRS ಹಿಡ್ಕಲ್ ಡ್ಯಾಮ್ ಹುಕ್ಕೇರಿ, ಹುಕ್ಕೇರಿಯಲ್ಲಿ ಹಿಡ್ಕಲ್ ಡ್ಯಾಮ್, ಹುಕ್ಕೇರಿ ಹತ್ರ ಇರುವಂತಹ ಹಿಡ್ಕಲ್ ಡ್ಯಾಮ್ದಲ್ಲಿ ಸ್ಕೂಲ್ ಇದೆ. ನೆಕ್ಸ್ಟ್ MDRS ಬೈಲ್ಹೊಂಗಲ್, ನೆಕ್ಸ್ಟ್ MDRS ಸಂಕೇಶ್ವರ್, ಇದು ಹುಕ್ಕೇರಿ ತಾಲೂಕ್. MDRS ಮುರುಗುದ್ದಿ, MDRS ನಿಡಸೋಶಿ, ಇದು ಹುಕ್ಕೇರಿ. MDRS ಯಲ್ಲಮ್ಮನಗುಡ್ಡ, ಸವದತ್ತಿ ತಾಲೂಕದಲ್ಲಿ. ನೆಕ್ಸ್ಟ್ ನಂದಗಢ್, ಖಾನಾಪುರ ತಾಲೂಕ್. ಎಕ್ಸಂಬಾ, ಚಿಕ್ಕೋಡಿ ತಾಲೂಕ್. ಸದಲ್ಗಾ, ಚಿಕ್ಕೋಡಿ ತಾಲೂಕಿನಲ್ಲಿ ಬರ್ತದೆ. ನೆಕ್ಸ್ಟ್ ಮಲ್ಲಾಪುರ್ PG, ಗೋಕಾಕ್ ತಾಲೂಕ್, ಘಟಪ್ರಭಾ. ನೆಕ್ಸ್ಟ್ MDRS ಹೊಸೂರ್, ಇದು ಕೂಡ ಹುಕ್ಕೇರಿ ತಾಲೂಕ್. ನೆಕ್ಸ್ಟ್ MDRS ಕಮನಕಟ್ಟಿ, ಮೂಡಲಗಿ. ನೆಕ್ಸ್ಟ್ MDRS ಕೌಜಲಗಿ, ಗೋಕಾಕ್ ತಾಲೂಕ್. ನೆಕ್ಸ್ಟ್ MDRS ಮಜಲಟ್ಟಿ, ಚಿಕ್ಕೋಡಿ ತಾಲೂಕ್. ನೆಕ್ಸ್ಟ್ ರಾಜನಕಟ್ಟಿ, ಅದು ಗೋಕಾಕ್ ತಾಲೂಕಿನಲ್ಲೇ ಬರ್ತದೆ. ನೆಕ್ಸ್ಟ್ ಕಟ್ಕೋಳ್, ರಾಮದುರ್ಗ್ ತಾಲೂಕ್. ಅಲಗವಾಡಿ, ರಾಯಭಾಗ್ ತಾಲೂಕ್. ನಾಗ್ನೂರ್, ಮೂಡಲ್ಗಿ, ಕಲ್ಲೋಳಿ, ಮೂಡಲ್ಗಿ ತಾಲೂಕ್. ಹಿರೇನಂದಿ, ಗೋಕಾಕ್ ತಾಲೂಕ್. ಮಂಡೋಳಿ, ಸಂತಿಬಸ್ತವಾಡ್, ಬೆಳಗಾವಿ ತಾಲೂಕ್. ಸುತ್ತಟ್ಟಿ, ರಾಯಬಾಗ್ ತಾಲೂಕ್. ಹಾಲ್ಬಾವಿ, ಬೆಳಗಾವಿ ತಾಲೂಕ್. ಗವನ್, ನಿಪ್ಪಾಣಿ ತಾಲೂಕ್. ಮಧಬಾವಿ, ಅಥಣಿ ತಾಲೂಕಿನಲ್ಲಿ ಬರ್ತದೆ. ಇನ್ನು ವಕ್ಕುಂದ, ಬೈಲ್ಹೊಂಗಲ್. ಚಮಕೇರಿ ಮಡ್ಡಿ, ಅಥಣಿ. ನಾಗರಾಳ್, ರಾಯಬಾಗ್. ಬೈಲೊಂಗಲ್ ಅಂದರೆ ಬೈಲೊಂಗಲ್ ಮೇನ್ ಸಿಟಿಯಲ್ಲಿ ಇರ್ತಕ್ಕಂಥ ಸ್ಕೂಲ್, ಅದು ಬೈಲೊಂಗಲ್ ತಾಲೂಕ್. ಸಾಲಹಳ್ಳಿ, ರಾಮದುರ್ಗ್ ತಾಲೂಕ್. ಖಣಗಾಂವ್, ಗೋಕಾಕ್ ತಾಲೂಕ್. ಕೆ ಶಿವಾಪುರ್, ಯರಗಟ್ಟಿ ತಾಲೂಕ್. ಕ್ಯಾರಗುಡ್ಡ, ಹುಕ್ಕೇರಿ ತಾಲೂಕ್. ಮದಭಾವಿ, ಅಥಣಿ ತಾಲೂಕ್. ತುಮ್ಮರಗುದ್ದಿ, ಬೆಳಗಾವಿ ತಾಲೂಕ್. ಪಟ್ಟಣಕೂಡಿ, ಚಿಕ್ಕೋಡಿ ತಾಲೂಕ್. ಮಂಟೂರ್, ರಾಯಬಾಗ್ ತಾಲೂಕ್. ಬಟ್ಕುರ್ಕಿ, ಕಟ್ಕೋಳ್, ರಾಮದುರ್ಗ್ ತಾಲೂಕ್. ಕಿತ್ತೂರ್, ಇದು ಕಿತ್ತೂರು ತಾಲೂಕಿನಲ್ಲಿ ಬರ್ತಕ್ಕಂಥ ಸ್ಕೂಲು. ತದನಂತರ ತಪ್ಸಿ, ಗೋಕಾಕ್ ತಾಲೂಕ್. ನಿಪ್ಪಾಣಿ, ಚಿಕ್ಕೋಡಿ ತಾಲೂಕ್. ಹಂಚಿನಾಳ್, ನಿಪ್ಪಾಣಿ ತಾಲೂಕ್. ಕಪ್ಪಲಗುದ್ದಿ, ರಾಯಬಾಗ್ ತಾಲೂಕ್. ಮುನವಳ್ಳಿ, ಸವದತ್ತಿ ತಾಲೂಕ್. ಜಾಂಬೋಟಿ, ಬೇಕ್ವಾಡ್ ಕ್ರಾಸ್, ಖಾನಾಪುರ ತಾಲೂಕ್. ಥಲಸಂಗ, ಅಥಣಿ ತಾಲೂಕ್. ಅರಭಾವಿ, ಮೂಡಲ್ಗಿ ತಾಲೂಕ್. ಗೊಡಚಿನಮಲ್ಕಿ, ಗೋಕಾಕ್ ತಾಲೂಕ್. ಸಿರಗಾವಿ, ಚಿಕ್ಕೋಡಿ ತಾಲೂಕ್. ನೇಸರಗಿ, ಬೈಲಹೊಂಗಲ್. ಕಾಕತಿ, ಬೆಳಗಾವಿ ತಾಲೂಕ್. ಸುರೇಭಾನ್, ರಾಮದುರ್ಗ. ಬೀಡಿ, ಖಾನಾಪುರ ತಾಲೂಕ್. ಯಮಕನಮರಡಿ, ಹುಕ್ಕೇರಿ ತಾಲೂಕ್. ಬೆಳಗುಂಡಿ, ಕಲ್ಲೋಳಿ, ಗೋಕಾಕ್ ತಾಲೂಕ್. ಮುರುಗೋಡು, ಸವದತ್ತಿ ತಾಲೂಕ್. ಥವಗ, ಗೋಕಾಕ್ ತಾಲೂಕ್. ಇವಿಷ್ಟು ಒಟ್ಟು ಬೆಳಗಾವಿ ಜಿಲ್ಲೆಯಲ್ಲಿ ಬರ್ತಕ್ಕಂತಹ ಶಾಲೆಗಳು. ಇವಿಷ್ಟನ್ನ ಲಿಸ್ಟನ್ನು ಕೊಟ್ಟಿದ್ದಾರೆ. ನೀವು ಪ್ರಯಾರಿಟಿ ವೈಸ್ ಏನು ಮಾಡಬೇಕು, priority number will be of numbers like 1, 2, 3 and so on, where priority 1 has highest preference
ಓನ್ಲಿ ST ಕ್ಯಾಂಡಿಡೇಟ್ಸ್ ಆರ್ ಎಲಿಜಿಬಲ್ ಟು ಟೇಕ್ ಅಡ್ಮಿಷನ್ ಇನ್ ಟು AMRS ಸ್ಕೂಲ್ಸ್. ನೋಡಿ ಇಲ್ಲಿ AMRS ಏಕಲವ್ಯ ಸ್ಕೂಲ್ ಅಂತ ಬರ್ತವೆ, ಅಲ್ಲಿ ಕೇವಲ ST ಹುಡುಗರು ST ಕ್ಯಾಂಡಿಡೇಟ್ಸ್ ಮಾತ್ರ ಅಡ್ಮಿಷನ್ ಸಿಗ್ತದೆ. ಆಮೇಲೆ ಇವಿಷ್ಟು ಸ್ಕೂಲ್ಗಳಲ್ಲಿ ನೀವು ಯಾವ ಶಾಲೆ ಬೇಕು ಆ ಪ್ರಯಾರಿಟಿ ವೈಸ್ ನೀವೇನು ಮಾಡಬೇಕಾಗ್ತದೆ, ನಂಬರ್ ವೈಸ್. ಫಾರ್ ಎಕ್ಸಾಂಪಲ್ ನನಗೆ ಫಸ್ಟ್ಗೆ ಒಂದು ಸ್ಕೂಲನ್ನು ನಾನು ಇಲ್ಲಿಂದ ಚಾಯ್ಸ್ ಮಾಡ್ತೀನಿ, ಮಂಟೂರ್ ರಾಯ್ಬಾಗ್. ಇದು ನನಗೆ ಫಸ್ಟ್ ಪ್ರಯಾರಿಟಿ ಬೇಕು, ಇಲ್ಲೇ ನಾವು 1 ಅಂತ ಬರಿಬೇಕು. ನೆಕ್ಸ್ಟ್ ನಾವು ಮುಂದಿನ ಸ್ಕೂಲು ನೆಕ್ಸ್ಟ್ ನಮ್ಗೆ ಅದು ಸಿಗದೆ ಹೋದರೆ ಅಕಸ್ಮಾತ್ ಯಾವ ಸ್ಕೂಲ್ ಬೇಕಾಗ್ತದಲ್ಲ ಆ ಸ್ಕೂಲನ್ನು ನಾವು ಇಲ್ಲಿ ನಂಬರ್ 2 ಅಂತ ಬರೀಬೇಕು. ಫಾರ್ ಎಕ್ಸಾಂಪಲ್ ಸದಲ್ಗಾ, ಚಿಕ್ಕೋಡಿ ನಂಬರ್ 2. ಈ ರೀತಿ ನೀವು ಎಲ್ಲೊಂದಿಷ್ಟು 5, 10 ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಂಬರನ್ನು ನೀವು ಪ್ರಯಾರಿಟಿ ಕೊಡಬೇಕಾಗ್ತದೆ. ನಿಮ್ಮದು ಹೈಯೆಸ್ಟ್ ಪರ್ಸೆಂಟೇಜ್ ಆದರೆ ನೀವು ಫಸ್ಟ್ ಪ್ರಯಾರಿಟಿ ಯಾವ ಸ್ಕೂಲಿಗೆ ಕೊಟ್ಟಿರ್ತೀರಾ ಅದೇ ಸ್ಕೂಲ್ ನಿಮಗೆ ಸಿಗ್ತದೆ. ಪರ್ಸೆಂಟೇಜ್ ವೈಸ್ ಹೋಗ್ತದೆ, ಆವಾಗ ನಿಮಗೆ ಫಸ್ಟ್ ಸಿಗದೆ ಹೋದರೂ ಸೆಕೆಂಡ್ ಪ್ರಯಾರಿಟಿ ಸ್ಕೂಲ್ ನಿಮಗೆ ಅವೈಲೇಬಲ್ ಆಗ್ತದೆ. ಗೊತ್ತಾಯ್ತಾ? ಈ ರೀತಿ ಮಕ್ಕಳೇ ಚೆನ್ನಾಗಿ ಪರೀಕ್ಷೆ ತಯಾರಿಯನ್ನು ಮಾಡ್ಕೊಳ್ಳಿ. ನಿಮಗೆ ಯಾವ ಸ್ಕೂಲ್ ಸಿಗ್ತದೋ ಏನು ಅನ್ನೋದಕ್ಕಿಂತ ಚೆನ್ನಾಗಿ ಓದಿ ಒಳ್ಳೆ ಉಜ್ವಲ ಭವಿಷ್ಯವನ್ನು ನೀವೆಲ್ಲರೂ ರೂಪಿಸ್ಕೊಳ್ಳಿ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್. ಧನ್ಯವಾದಗಳು.